ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್. 6ನೇ ತರಗತಿ ಗಣಿತ. ಈ ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ 2ನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಅಂಕಗಳು 40, ಅವಧಿ 90 ನಿಮಿಷ. ಮೊದಲನೇ ಪ್ರಶ್ನೆ, ಆವರಣದಲ್ಲಿರುವ ಸರಿ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. 4 ಬಿಟ್ಟ ಸ್ಥಳಗಳನ್ನು ಕೊಡಲಾಗುತ್ತದೆ. ಪ್ರತಿಯೊಂದಕ್ಕೂ 1 ಅಂಕಗಳು. ಒಟ್ಟು ಅಂಕಗಳು 4. ಪ್ರಶ್ನೆ ನಂಬರ್ 1ರಲ್ಲಿ ಒಂದು ಚಿತ್ರವನ್ನು ಕೊಟ್ಟು ಶೇಡ್ ಮಾಡಿದ ಭಾಗವನ್ನು ಪ್ರತಿನಿಧಿಸುವ ಭಿನ್ನ ರಾಶಿ ಬರೆಯಲು ಕೇಳಲಾಗುತ್ತದೆ. 4 ಆಯ್ಕೆಗಳನ್ನು ಕೊಟ್ಟಿರುತ್ತಾರೆ. 4 ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು. ಪ್ರಶ್ನೆ ನಂಬರ್ 2ರಲ್ಲಿ ರೂಪಾಯಿಯನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದು ಅಥವಾ ದಶಮಾಂಶ ರೂಪದಿಂದ ರೂಪಾಯಿಗೆ ಪರಿವರ್ತಿಸಲು ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 3ರಲ್ಲಿ ಹೇಳಿಕೆಗಳನ್ನು ಕೊಟ್ಟು ಅವುಗಳನ್ನು ಬೀಜೋಕ್ತಿಯ ರೂಪದಲ್ಲಿ ಬರೆಯಲು ಕೇಳುತ್ತಾರೆ. ಪ್ರಶ್ನೆ ನಂಬರ್ 4ರಲ್ಲಿ ಲೀಟರ್ ಮತ್ತು ಮಿಲಿ ಲೀಟರ್ಗಳಿಗಿರುವಂತಹ ಅನುಪಾತ, ಕಿಲೋಮೀಟರ್ ಮತ್ತು ಮೀಟರ್ಗಳಿಗಿರುವಂತಹ ಅನುಪಾತ, ಈ ರೀತಿಯ ಅನುಪಾತಗಳನ್ನು ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 2, ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಇಲ್ಲಿ ಆಯ್ಕೆಗಳನ್ನು ಕೊಡುವುದಿಲ್ಲ, ನೀವು ಉತ್ತರವನ್ನು ಮಾತ್ರ ಬರೆಯಬೇಕು. ಇಲ್ಲೂ ಕೂಡ ಪ್ರಶ್ನೆಗಳ ಸಂಖ್ಯೆ 4, ಪ್ರತಿಯೊಂದಕ್ಕೂ 1 ಅಂಕಗಳು. ಒಟ್ಟು ಅಂಕಗಳು 4. ಮೊದಲನೇ ಪ್ರಶ್ನೆಯಲ್ಲಿ ದತ್ತಾಂಶ ಮತ್ತು ನಕ್ಷೆಯ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಮುಂದಿನ ಬಿಟ್ಟ ಸ್ಥಳಗಳಲ್ಲಿ ಯಾವುದೇ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಭಿನ್ನ ರಾಶಿಯಲ್ಲಿ ಅಂಶ ಮತ್ತು ಛೇದವನ್ನು ಹೊಂದಿರುವ ಪ್ರಶ್ನೆಗಳು ಮತ್ತು ತ್ರಿಭುಜದ ವಿನ್ಯಾಸ ಅಥವಾ ಇನ್ನುಳಿದ ಆಕೃತಿಗಳ ವಿನ್ಯಾಸವನ್ನು ತೋರಿಸಲು ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಅಥವಾ ಉತ್ತರಗಳು. ಪ್ರಶ್ನೆ ನಂಬರ್ 3, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲೂ ಕೂಡ 4 ಪ್ರಶ್ನೆಗಳನ್ನು ಕೊಡಲಾಗುತ್ತದೆ. ಪ್ರತಿಯೊಂದಕ್ಕೂ 1 ಅಂಕಗಳು. ಒಟ್ಟು ಅಂಕಗಳು 4. ಇವುಗಳಲ್ಲಿ ದಶಮಾಂಶಗಳಲ್ಲಿ ದೊಡ್ಡದು ಮತ್ತು ಚಿಕ್ಕದು ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಮತ್ತು ಗ್ರಾಂಗಳನ್ನು ಕಿಲೋಗ್ರಾಂಗಳಿಗೆ ಅಥವಾ ಕಿಲೋಗ್ರಾಂಗಳನ್ನು ಗ್ರಾಂಗಳಿಗೆ ಪರಿವರ್ತಿಸುವ ಲೆಕ್ಕಗಳು ಮತ್ತು ಹೇಳಿಕೆಯಲ್ಲಿರುವ ಬೀಜೋಕ್ತಿಗಳನ್ನು ಬೀಜೋಕ್ತಿಗಳ ರೂಪದಲ್ಲಿ ಬರೆಯುವುದು ಮತ್ತು ಭಿನ್ನ ರಾಶಿಯನ್ನು ಸಂಕ್ಷಿಪ್ತಗೊಳಿಸುವ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 4, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲಿ 10 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 2 ಅಂಕಗಳು. ಒಟ್ಟು ಅಂಕಗಳು 20. ಇಲ್ಲಿ ಭಿನ್ನ ರಾಶಿಗಳನ್ನು ಸಂಖ್ಯಾ ರೇಖೆಯ ಮೇಲೆ ತೋರಿಸುವ ಪ್ರಶ್ನೆಗಳು ಮತ್ತು ಮಿಶ್ರ ಭಿನ್ನ ರಾಶಿಗಳ ಸಂಕಲನ, ವ್ಯವಕಲನ, ಗುಣಾಕಾರ ಅಥವಾ ಭಾಗಾಕಾರದ ಮೇಲಿನ ಪ್ರಶ್ನೆಗಳು ಮತ್ತು ದಶಮಾಂಶಗಳ ಸಂಕಲನ, ವ್ಯವಕಲನ, ಈ ರೀತಿಯ ಪ್ರಶ್ನೆಗಳು ಮತ್ತು ಯಾವುದಾದರೂ ಸಮಸ್ಯೆಗಳನ್ನು ಬಿಡಿಸಲು ಕೇಳಬಹುದಾಗಿದೆ. ನಂತರ ಯಾವುದಾದರೂ ಒಂದು ಚಿತ್ರದ ಸುತ್ತಳತೆ, ವರ್ಗದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ, ಈ ರೀತಿಯ ಆಕೃತಿಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವ ಪ್ರಶ್ನೆಗಳು, ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನು ಗುರುತಿಸುವುದು, ಸಮಾನುಪಾತದ ಮೇಲಿನ ಲೆಕ್ಕಗಳು ಮತ್ತು ಭಾಗಾಕಾರ, ಗುಣಾಕಾರಕ್ಕೆ ಸಂಬಂಧಿಸಿದ ಲೆಕ್ಕಗಳು, ಭಿನ್ನ ರಾಶಿಗಳ ಸಂಕಲನ ಅಥವಾ ವ್ಯವಕಲನದ ಲೆಕ್ಕಗಳನ್ನು ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 5, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 4 ಅಂಕಗಳು. ಒಟ್ಟು ಅಂಕಗಳು 8. ಮೊದಲನೇ ಲೆಕ್ಕದಲ್ಲಿ ವಿಸ್ತೀರ್ಣ, ಸುತ್ತಳತೆ, ಈ ರೀತಿಯ ಲೆಕ್ಕಗಳನ್ನು ಮತ್ತು ಅವುಗಳಿಗೆ ತಗಲುವ ವೆಚ್ಚದ ಲೆಕ್ಕಗಳನ್ನು ಕೇಳಲಾಗುತ್ತದೆ. ನಂತರ 24ನೇ ಪ್ರಶ್ನೆಯಲ್ಲಿ ಒಂದು ದತ್ತಾಂಶಗಳ ನಿರ್ವಹಣೆಗೆ ಸಂಬಂಧಿಸಿದ ಲೆಕ್ಕವನ್ನು ಕೊಡಲಾಗುತ್ತದೆ. ಇಲ್ಲಿ ನೀವು ದತ್ತಾಂಶಗಳನ್ನು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಈ ಪ್ರಶ್ನೆ ಪತ್ರಿಕೆಯ ನಂತರ ನಾವು ಈ ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆಗಳನ್ನು ಕೂಡ ನೋಡಬಹುದು.
ಮಾದರಿ ಉತ್ತರ ಪತ್ರಿಕೆಯನ್ನು ಕೊಡಲಾಗಿದೆ. ನೀವು ಮಾದರಿ ಪ್ರಶ್ನೆ ಪತ್ರಿಕೆಯ ಎಲ್ಲಾ ಉತ್ತರಗಳನ್ನು ಇಲ್ಲಿ ನೋಡಬಹುದಾಗಿದೆ. ಮಾದರಿ ಉತ್ತರ ಪತ್ರಿಕೆಯ ನಂತರ ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ.
ಇಲ್ಲಿ ಈಗ ನೀವು ಪ್ರಶ್ನೆ ಪತ್ರಿಕೆಯ ರಚನಾ ಹಂತಗಳನ್ನು ನೋಡಬಹುದು. ಘಟಕವಾರು ಅಂಕಗಳ ಹಂಚಿಕೆಯನ್ನು ಸಹ ಕೊಟ್ಟಿದ್ದೇವೆ. ಘಟಕದ ಹೆಸರು, ಪ್ರಶ್ನೆಗಳ ಸಂಖ್ಯೆ ಮತ್ತು ಅಂಕಗಳು. ಇಲ್ಲಿ ಎಲ್ಲಾ ಪಾಠಗಳಿಂದ ಎಷ್ಟು ಪ್ರಶ್ನೆಗಳು ಮತ್ತು ಎಷ್ಟು ಅಂಕಗಳನ್ನು ನೀಡಲಾಗುತ್ತದೆ ಎಂಬುದನ್ನು ಕೊಟ್ಟಿದ್ದೇವೆ. ಈಗ ನಾವು ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆಯನ್ನು ನೋಡೋಣ. ಮೊದಲನೆಯ ಪಾಠ ಭಿನ್ನರಾಶಿಗಳು. ಭಿನ್ನರಾಶಿಗಳು ಪಾಠದಿಂದ 1 ಅಂಕದ 3 ಪ್ರಶ್ನೆಗಳು ಮತ್ತು 2 ಅಂಕದ 3 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 6, ಅಂಕಗಳು 9. ದಶಮಾಂಶಗಳು ಪಾಠದಿಂದ 1 ಅಂಕದ 3 ಪ್ರಶ್ನೆಗಳು ಮತ್ತು 2 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 5, ಅಂಕಗಳು 7. ಅಂಕಿ ಅಂಶಗಳ ದತ್ತಾಂಶಗಳ ನಿರ್ವಹಣೆ ಪಾಠದಿಂದ 1 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 2, ಅಂಕಗಳು 5. ಕ್ಷೇತ್ರಗಣಿತ ಪಾಠದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳು ಮತ್ತು 4 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 4, ಅಂಕಗಳು 9. ಬೀಜಗಣಿತ ಪಾಠದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು ಸಮಸ್ಯೆಗಳಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಒಟ್ಟು ಪ್ರಶ್ನೆಗಳು 4, ಅಂಕಗಳು 5. ಅನುಪಾತ ಮತ್ತು ಸಮಾನುಪಾತ ಪಾಠದಿಂದ 2 ಅಂಕದ 2 ಪ್ರಶ್ನೆ ಮತ್ತು 1 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಒಟ್ಟು ಪ್ರಶ್ನೆಗಳು 3, ಅಂಕಗಳು 5. ಈ ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ 6ನೇ ತರಗತಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.